ರೋಡ್ ಮೇಲೆಲ್ಲ ಮಾಡ್ತಿದೀಯಾ? ಆ ಕಡೆ ದೇವಸ್ಥಾನ, ಈ ಕಡೆ ವ್ಯೂ ಪಾಯಿಂಟ್. ಸೊ ತುಂಬ ಜನರು ಈ ಕಡೆ ಫೋಟೋಸ್ ಎಲ್ಲ ತೊಗೊತಾರೆ. ಆ ಕಡೆನೇ ವ್ಯೂ ಪಾಯಿಂಟ್ ಇದೆ. ಅಲ್ಲಿ ಒಂದು ಸ್ವಲ್ಪ ಬೈಕರ್ಸ್ ನಿಂತಾರೆ, ಬಟ್ ಅಲ್ಲಿ ಕರ್ನಾಟಕ ಫ್ಲ್ಯಾಗ್ ಇದೆ. ಅಲ್ಲಿ ಆ್ಯಕ್ಚುಲಿ ಹೋಗ್ಬಿಟ್ಟು ಒಂದು ಫೋಟೋ ತಗೊಳ್ಳೋಣ ಅಂತ ಆಸೆ. ಶ್ರೀ 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 ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಮಹಾದ್ವಾರ, ಉದರಹಳ್ಳಿ. ಎಸ್, ದಟ್ಸ್ ರೈಟ್. ನಮಸ್ಕಾರ ಸ್ನೇಹಿತರೆ, ಇದು ನಿಮ್ಮ ಫ್ರೆಂಡ್ DJ. ವೆಲ್ಕಮ್ ಬ್ಯಾಕ್ ಟು ಅನ್ನದರ್ ಬ್ಲಾಗ್. ನಾವಿವತ್ತು ಇನ್ನೊಂದು ಜಾಗ ಹೋಗ್ತಾ ಇದ್ದೀವಿ ಆ್ಯಸ್ ಯೂಶುವಲ್. ಬಟ್ ಎಸ್, ಈ ಜಾಗ ಒಂದು ಸ್ವಲ್ಪ ಸ್ಪೆಷಲ್ಲು. ಯಾಕಂದರೆ ಸ್ಪೆಷಲ್ ನನಗೆ ಆ್ಯಕ್ಚುಲಿ 2 ತಿಂಗಳಿಂದ ನಾನು ಇಲ್ಲಿ ಹೋಗೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಬಟ್ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಹಾಗಾಗಿ ಇವತ್ತೊಂದು ಸ್ವಲ್ಪ ಚಾನ್ಸ್ ಸಿಕ್ಕಿದೆ ಅಂದ್ಬಿಟ್ಟು ಈ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಬೆಳಗಿನ ಜಾವ ಇವತ್ತು ಒಂದು 6 ಗಂಟೆಗೆ ಹೊರಟೆ. ಆ ಕತ್ಲಲ್ಲಿ ಕ್ಯಾಮ್ರಾ ಆನ್ ಮಾಡೋಕ್ಕೇ ಇಷ್ಟ ಇರಲಿಲ್ಲ. ಸೊ ಮನೆಯಿಂದೆಲ್ಲ ನಮ್ಮ ಏರಿಯಾ ಟು ಬಿ ಸ್ಪೆಸಿಫಿಕ್ ಬ್ಲಾಗ್ ಸ್ಟಾರ್ಟ್ ಮಾಡಲಿಕ್ಕೆ ಹೋಗಿಲ್ಲ ಅಲ್ಲಿಂದ. ಇದು ತುಂಬ ದಿನ ಆದಮೇಲೆ ಗಾಡಿನ ಆಚೆ ಎತ್ತಿದ್ರೆ ಒಂಥರ ಜೋಶ್. ಗಾಡಿ ನೆನ್ನೆ ಫುಲ್ ಟ್ಯಾಂಕ್ ಮಾಡಿಕೊಂಡೆ ಸಾಯಂಕಾಲ. ಚೈನ್ ಎಲ್ಲ ಲೀವ್ ಮಾಡಿಕೊಂಡೆ. ಗಾಡಿ ಕ್ಲೀನ್ ಅಂತೂ ಇದ್ದೇ ಇತ್ತು. ಹರ್ ಹರ್ ಮಹಾದೇವ್ ಅಂದ್ಕೊಂಡು ಆಚೆ ಬಂದುಬಿಟ್ವಿ. ನನಗಂತೂ ರೋಡಲ್ಲಿ ಇವಾಗ ನಾನು ಕ್ಯಾಮ್ರಾ ಆನ್ ಮಾಡಿರಲಿಲ್ಲ, ಎಂಥವ್ರೆಲ್ಲ ಸಿಗ್ತಾರೆ ಗೊತ್ತಾ. ಒಂದು ನಯ ಪೈಸದ ಪೇಷನ್ಸ್ ಇಲ್ಲ ಜನರಿಗೆ ಇವತ್ತು ರೋಡ್ ಮೇಲೆ, ಆಯಿತಾ. ನಾವೇನಾದರೂ ಹಾರ್ನ್ ಹೊಡೆದ್ಬಿಟ್ಟು ಇಲ್ಲಾಂದರೆ ಜಾಗ ಕೊಡಯ್ಯ, ನಾನು ಹೋಗ್ತೀನಿ ಮುಂದೆ, ನೀನು ಹೋಗೋ ಆರಾಮಾಗಿ ಅಂತಂದರೆ, ಆಹಾ ನಾನು ಮುಂದಕ್ಕೆ ಹೋಗ್ಬೇಕು ಫಸ್ಟು. ನೀನು ಯಾರು? ನಾನು ಯಾರು? ನಾನಾರು ಕಶ್ಯಪ ಬ್ರಹ್ಮನ ಮಗ, ದಿತಿಗರ್ಭ ಸಂಜಾತ, ಚತುರ್ಮುಖ ಬ್ರಹ್ಮನ ಮೊಮ್ಮಗ ಅಂತ ಅಂದ್ಬಿಟ್ಟು ಮುಂದೆ ಬಂದ್ಬಿಟ್ಟಿರ್ತಾರೆ. ದಟ್ಸ್ ದಿ ಸಿಚುವೇಶನ್ ಇವಾಗ. ನಾನೊಂದು ಸ್ವಲ್ಪ ನಮ್ಮ ಥರ ಗಾಡಿಗಳು ನೋಡ್ಬಿಟ್ರೆ ಬೇಕಂತಾನೆ ಅವರು ದಾರಿ ಮುಂದಕ್ಕೆ ಕೊಡಲ್ಲ. ಏನು ದೊಡ್ಡ ಗಾಡಿ ಇವನು ಮುಂದಕ್ಕೆ ಹೋಗ್ಬೇಕು, ನಾವು ಲಕ್ಷ ಕೊಟ್ಬಿಟ್ಟು ತೊಗೊಂಡಿದ್ದೀವಿ, ನಮ್ಮದೇ ಮುಂದಕ್ಕೆ ಹೋಗ್ಬೇಕು. ಐ ಡೋಂಟ್ ನೋ ವೈ ಯು ಹ್ಯಾವ್ ದಿಸ್ ಈಗೋ ಪ್ರಾಬ್ಲಮ್ ಎಲ್ಲ ತುಂಬ ಇದೆ ರೋಡ್ ಮೇಲೆ. ಬಸ್ಗಳು, ಲಾರಿಗಳು, ಈ ಕಾರು, 2 ವೀಲರ್ ಬಿಟ್ಬಿಡಿ, ಈಗೋ. ಈ ಟ್ರಕ್ ಅವರು, ಈ ಬಸ್ಸವ್ರಿಗೂ ಈಗೋಗಳು ಇವಾಗ. ಅದೇನು ಈಗೋನೋ, ಅದೇನು ಪ್ರಾಬ್ಲಮ್ಮು, ಯಾವ ಆ್ಯಂಗರ್ ಮ್ಯಾನೇಜ್ಮೆಂಟ್ ಇಶ್ಯೂಸು ಇವುಗಳಿಗೆಲ್ಲ ದೇವ್ರಿಗೆ ಗೊತ್ತು. ನೆನ್ನೆ ನಮ್ಮ ಸ್ಕೂಟರ್ ಮೇಲೆ ಸಿಟಿ ತಿರುಗಾಡ್ಬಿಟ್ಟು ಬೆನ್ನೆಲ್ಲ ಆಡ್ಕೊಂಡ್ಬಿಟ್ಟೈತೆ. ಯಾವಾಗ ಕೆಲ್ಸಕ್ಕೆ ಹೋಗ್ಬಿಟ್ಟಿದೆ. ಇನ್ನೇನು ಬಿಡ್ದಿಗೆ ಎಂಟ್ರಿ ಕೊಟ್ಟಾಯಿತು. ಆಲ್ಮೋಸ್ಟ್ 7 ಗಂಟೆ. ಸೊ ನಮ್ಮ ಜಾಗ ಬಂದ್ಬಿಟ್ಟು ಇಲ್ಲಿಂದ ಈ ಕಡೆ ಈ ಲೆಫ್ಟಿಗೆ ಮುಂದೆ ಡಿವಿಯೇಷನ್ ಇರೋದು. ಗುರು ತಟ್ಟೆ ಇಡ್ಲಿ ಆಗಿದ ತಕ್ಷಣವೇ ಇಲ್ಲಿ ಲೆಫ್ಟ್ ತಗೊಬೇಕು ನೀವು, ಸ್ಟ್ರೈಟ್ ಹೋಗ್ಬಾರ್ದು. ಇಲ್ಲಿಂದ ಇನ್ನೊಂದು 30 ಕಿಲೋಮೀಟರ್ ದೂರ ಇದೆ ನಾವು ಹೋಗ್ತಾ ಇರೋ ಜಾಗ. ಸೊ ಇನ್ನೊಂದು 40 ನಿಮಿಷ ಮ್ಯಾಕ್ಸ್ ಟು ಮ್ಯಾಕ್ಸ್. ನೆನ್ನೆ ಯಾವುದೋ ಒಂದು ಜಾಗದಲ್ಲಿ ಓದ್ತಾ ಇದೆ, ನಾವು ಅವ್ರನ್ನ ನಂಬೋದು ನಮ್ಮ ಧರ್ಮ, ಅವರು ನಮ್ಮನ್ನು ನಂಬಿಸಿ ದ್ರೋಹ ಬಗೆಯೋದು ಅವರವರ ಕರ್ಮ ಅಂತ ಇತ್ತು. ಏನು ಅರ್ಥ ಆಗುತ್ತೆ ಹೇಳಿ ನಿಮ್ಗೆ ಇದರಿಂದ? ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ನಾವೊಬ್ಬರನ್ನ ಎಷ್ಟು ಈಸಿಯಾಗಿ ನಂಬಿಡ್ತೀವಿ ಅಂದರೆ, ಆದರೆ ನಮ್ಮ ಜೊತೆನೇ ದ್ರೋಹ ಮಾಡ್ತಾರಲ್ಲ, ಕರ್ಮ ಕಟ್ಕೊಳ್ತಾರೆ. ಈ ಕರ್ಮ ಅನ್ನೋದು ಒಂದು ವರ್ಡ್ ಅಲ್ಲ, ಅದು ಆ್ಯಕ್ಚುಲಿ 2 ವರ್ಡ್. ಅದು ಕರ್ಮ, ಫಲ ಅಂತ. ಸೊ ಕರ್ಮ ಬಂದ್ಬಿಟ್ಟು ನೀವು ಏನೆಲ್ಲ ಆ್ಯಕ್ಷನ್ ಮಾಡ್ತೀರಾ ಅದು ನಿಮ್ಮ ಕರ್ಮ, ನೀವೇನೇನು ಮಾಡ್ತೀರಾ ನಿಮ್ಮ ಲೈಫಲ್ಲಿ. ಬಟ್ ಕರ್ಮ ಫಲ ಅನ್ನೋದಿದೆ ಅಲ್ಲ, ಅದು ಈಕ್ವಲ್ ಆ್ಯಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಸಿಗೋದು.
ಅದಕ್ಕೆ ಕರ್ಮಫಲ ಅಂತ ಹೇಳೋದು. ನೀವು ಮಾಡಿದ್ದಕ್ಕೆ ತಕ್ಕಷ್ಟು ನಿಮಗೆ ವಾಪಸ್ ಸಿಗುತ್ತೆ. ಈಕ್ವಲ್ ಆ್ಯಂಡ್ ಆಪೋಸಿಟ್, ನ್ಯೂಟನ್ಸ್ ಥರ್ಡ್ ಲಾ ಅನ್ಕೊತೀನಿ. ಅದು ಲೈಫಲ್ಲಿ ಪ್ರತಿಯೊಂದು ಹಂತದಲ್ಲೂ ಪ್ರತಿಯೊಂದು ಹೆಜ್ಜೆಯಲ್ಲೂ ಅಪ್ಲೈ ಆಗುತ್ತೆ. ದಟ್ ಈಸ್ ಹೌ ಇಟ್ ವರ್ಕ್ಸ್ ಲೈಫ್ ಅನ್ನೋದು. ಆದಷ್ಟು ಒಳ್ಳೆ ಕರ್ಮಗಳನ್ನ ಮಾಡಿ ಅಂತ ನಮ್ಮ ಹಿರಿಯರು ಹೇಳೋದು ಸುಮ್ಮನೆ ಅಲ್ಲ, ಇಟ್ ಈಸ್ ಔಟ್ ಆಫ್ ಎಕ್ಸ್ಪೀರಿಯನ್ಸ್. ಯಾಕಂದರೆ ಫಲ ತಿನ್ನೋ ಟೈಮ್ ಬರುತ್ತಲ್ಲ, ಆವಾಗ ತಡ್ಕೊಳ್ಳೋಷ್ಟು ಮಾತ್ರ ಕರ್ಮಗಳು ಮಾಡಿ ಅಂತ. ಅದನ್ನು ಮೀರಿ ನೀವು ಮಾಡೋಕ್ಕೆ ಹೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಒಬ್ಬರು ದ್ರೋಹ ಮಾಡಬಾರ್ದು ಯಾವತ್ತು. ಅವ್ನು ಹಂಗೆ ಮಾಡ್ದ, ನಾನು ಹಿಂಗೆ ಮಾಡ್ತೀನಿ ಅಂತ ಅಂದ್ಬಿಟ್ಟು ಇವತ್ತಿನ ಜನ ಕಲಿಯುಗದಲ್ಲಿ ಅಂತ ಹೇಳ್ತಾರೆ. ಬಟ್ ಯೋಚನೆ ಮಾಡಿ, ಅವನೇನೋ ಬಾವಿಯಲ್ಲಿ ಹೋಗಿ ಬಿದ್ದ ಅಂದರೆ ನೀವು ಬಾವಿಯಲ್ಲಿ ಹೋಗಿ ಬೀಳ್ತೀರಾ? ಅವ್ರು ಬೀಳಲಿ ಬಾವಿಗೆ, ನೀವು ಬಾವಿಯಲ್ಲಿ ಬೀಳೋದಲ್ಲ. ಹೇಳಬೇಕು, ಬೀಳಬಾರ್ದಪ್ಪ ಬಾವಿನಲ್ಲಿ, ತುಂಬ ಸಲ ಚಾನ್ಸ್ ಕೊಟ್ಟು ನೋಡಬೇಕು. ಕೇಳೋದೇ ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಹೇಳೋದು ಅವ್ರವ್ರ ಕರ್ಮ ಅಂತ ಹೇಳೋದು. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಇದೊಂದು ಬದುಕಿ, ಇದೊಂದು ಜನ್ಮವೇ. ನಾವು ಹೋಗ್ತಾರೋ ಜಾಗ ಒಂದು ಆಲ್ಮೋಸ್ಟು ನಾನು ಹೇಳ್ದಂಗೆ 2 ತಿಂಗಳಿಂದ ಹೋಗ್ಬೇಕಂತಿದ್ದೆ, ಬಟ್ ಹೋಗೋಕ್ಕೆ ಚಾನ್ಸ್ ಸಿಗ್ತಾ ಇರಲಿಲ್ಲ. ಈಗ ಹೋಗಿ ಒಂದು ಸ್ವಲ್ಪ ಚಾನ್ಸ್ ಸಿಕ್ಕೈತೆ. ಇವತ್ತು ಬೇರೆ ಕಡೆ ನನಗೆ ಕರಿತಾಯಿದ್ರು, ಅಂದರೆ ನಮ್ಮ ಇಡೀ TRK ಗ್ಯಾಂಗು, ನಮ್ಮ ಗಾಡಿ ಗ್ಯಾಂಗು. ಸೊ ಮುರುಗನ್ ಇಡ್ಲಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಿದೆ, ಬಟ್ ಅಲ್ಲಿ ಹೋಗ್ಲಿಕ್ಕೆ ಆಗಿಲ್ಲ ನಮಗೆ. ರೀಸನ್ ಬೀಯಿಂಗ್, ನಾನು ಈ ಜಾಗನ ಕವರ್ ಮಾಡಬೇಕಾಗಿತ್ತು ಏನೇ ಆದ್ರೂ. ಹಾಗಾಗಿ ಇವತ್ತು ನಮ್ಮ ಜೊತೆ ಯಾರೂ ಇಲ್ಲ, ಒಬ್ಬನೇ ಒಂಟಿ ಪಿಸಾಚಿ ಇವತ್ತು. ಬಟ್ ಸೋಲೋ ರೈಡ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಮನಸ್ಸೆಲ್ಲ ನೀನೆ, ನನ್ನ ಮನಸ್ಸೆಲ್ಲ ನೀನೆ. ಬೆಳಗಿನ ಜಾವ ಊರ ಕಡೆಗೆ ನುಗ್ಗಿದ್ರೆ ಏನು ಖಾಲಿ ಜಾಗಗಳು. ಆ್ಯಂಡ್ ಇವಾಗ ಚಳಿಗಾಲ ಬೇರೆ ಶುರುವಾಗ್ಬಿಟ್ಟೈತೆ. ಏನಂತೀರ, ಎಲ್ಲ ಕಡೆ ಮಂಜು. ಈ ಸಲ ಚಳಿ ತುಂಬ ಜಾಸ್ತಿ ಇದೆ. ಏಯ್ ಏನೋ ರೋಡ್ ಮೇಲೆ ಏನೋ ಮಾಡ್ತಿದ್ಯಾ? ರೋಡ್ ಮೇಲೆ ಏನೋ ಮಾಡ್ತಿದ್ಯಾ? ಸುಮಾರು 6.5 ಕಿಲೋಮೀಟ್ರು ನೀವು ಆ ಊರು ದಾಟಿದಾಗ ಈ ಒಂದು ಜಾಗದಲ್ಲಿ ನೀವು ಬರ್ತೀರಾ. ಇಲ್ಲಿಂದ ಆ್ಯಕ್ಚುಲಿ ಲೆಫ್ಟ್ ತೊಗೊಬೇಕಾಗತ್ತೆ ನೀವು. ಸೊ ಇಲ್ಲೇ ಹೇಳ್ತಾ ಇದೆ ನೋಡಿ, ದೇವಸ್ಥಾನಕ್ಕೆ ದಾರಿ ಅಂತ ಅಂದ್ಬಿಟ್ಟು. ಶ್ರೀ ಸಿದ್ದೇಶ್ವರ ಸಿದ್ದಪ್ಪಾಜಿ ಬೆಟ್ಟ. ಎಸ್, ದಟ್ಸ್ ದ ಲೊಕೇಶನ್. ನಾವು ಇವತ್ತು ಹೋಗ್ತಾ ಇರೋದು ಇಲ್ಲೇ. ಇಲ್ಲಿ ನೋಡಿ, ಯಾರು ಚಲೆ ಗೊತ್ತಾಗುತ್ತೆ ನಿಮಗೆ ಇಲ್ಲೇ. ಸೊ ಶ್ರೀ 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 ಸಿದ್ದೇಶ್ವರ ಸ್ವಾಮಿ ದೇವಾಲಯದ ಮಹಾದ್ವಾರ, ಉದರಹಳ್ಳಿ. ಎಸ್, ದಟ್ಸ್ ರೈಟ್, ಉದರಹಳ್ಳಿನಲ್ಲಿರೋದಿದು. ಇಲ್ಲಿಂದ ರೈಟು ಕರೆಕ್ಟಾಗಿ ಎಲ್ಲ ಡೈರೆಕ್ಷನ್ಸ್ ಪಾಪ ಟ್ಯಾಂಕ್ ಮೇಲೆ ಅಲ್ಲಿ ಇಲ್ಲಿ ಹಾಕಿಟ್ಟಿದ್ದಾರೆ. ಸೊ ಎಲ್ಲ ದಾರಿ ಮಾಡಿಟ್ಟವ್ರಪ್ಪ. ಇಲ್ಲೊಂದು ಬ್ಯೂಟಿಫುಲ್ ಲೇಕು ಇದೆ ನೋಡಿ, ಸಣ್ಣ ಕೆರೆ ಇದೆ ಇಲ್ಲಿ. ಇದು ಅನ್ಎಕ್ಸ್ಪೆಕ್ಟೆಡ್ ಇತ್ತು ನನಗೆ ಈ ಕೆರೆ. ದೇವಸ್ಥಾನ ಹೇಗಿದೆ, ಎಲ್ಲಿದೆ ಅನ್ನೋದು ಗೊತ್ತಿತ್ತು. ಒಂದಷ್ಟು ಸಿಮೆಂಟ್ ರೋಡ್ ಹಾಕಿಟ್ಟಿದ್ದಾರೆ ಇಲ್ಲಿಂದ. ತಿರ್ಗಾ ಒಂದಷ್ಟು ಸಿಮೆಂಟ್ ರೋಡು, ಮಣ್ಣು ರೋಡು, ಏನೋ ಒಂದು ಮಾಡಿಟ್ಟಿದ್ದಾರೆ. ಅದೇ ದೊಡ್ಡ ವಿಷಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ದೇವಸ್ಥಾನಕ್ಕೆ ಹೇಳೋದ್ನಲ್ಲ, ತುಂಬ ಜನರು ಬಂದಿರ್ತಾರಪ್ಪ ಸ್ವಾಮಿ. ಗಾಡಿ ಎಲ್ಲಿ ತನಕ ತೊಗೊಂಡೋಗ್ಬಾರ್ದು ಅಂತ ಅಂದ್ಬಿಟ್ಟು ಈ ಥರ ರೈಲಿಂಗ್ಸ್ ಎಲ್ಲ ಹಾಕಿಟ್ಬಿಟ್ಟಿದ್ದಾರೆ. ಪರವಾಗಿಲ್ಲ. ಇಲ್ಲಿ ಬಂದಿರೋ ಕ್ರೌಡೆಲ್ಲ 6 ಗಂಟೆಗೆ ಬಿಟ್ಟಿರೋ ಕ್ರೌಡೇ ಇವರು. ಮನೆ ಒಂದು 5:30 6 ಗಂಟೆಗೆ ಬಿಟ್ಟಿರ್ತಾರೆ. ಹತ್ತಿರ ಇರೋರು ಏನು ಒಂದು 7 ಗಂಟೆ 7:30 ಬಿಟ್ಟಿರ್ತಾರೆ.
ದೇವಸ್ಥಾನಕ್ಕೆ ಬಂದು ಕೂತಿದ್ದೀವಿ. ಈಗಲೇ ಒಂದಷ್ಟು ಕ್ರೌಡು ಸೇರೋಕ್ಕೆ ಶುರು ಆಗ್ಬಿಟ್ಟಿದೆ, ನೀವು ನೋಡ್ತಾ ಇರ್ಬೋದು ಇಲ್ಲಿ. ಸೊ ತುಂಬಾ ಕ್ರೌಡ್ ಬಂದು ಸೇರ್ತಾ ಇದೆ ನೋಡಿ. ಎಲ್ಲರೂ ಆ್ಯಕ್ಚುಲಿ ಕಾಯ್ತಾ ಇರೋದು ದೇವಸ್ಥಾನ ಓಪನ್ ಆಗೋಕ್ಕೆ. ಬಟ್ ನೋಡ್ಬೇಕು ಇವಾಗ ಅದು ಓಪನ್ ಆಗಿದ ತಕ್ಷಣ ಹೋಗಿ ಒಂದು ಸ್ವಲ್ಪ ದರ್ಶನ ತೊಗೊಂಡು ಒಂದಷ್ಟು ಡ್ರೋನ್ ಶಾಟ್ಸ್ ಆ್ಯಕ್ಚುಲಿ ನಾನು ಹಾಕ್ತಾನೆ ಇರ್ತೀನಿ. ಇವೆಲ್ಲರೂ ಒಂದು ಜಾಗಕ್ಕೆ ಹೋಗ್ಬಿಟ್ಟು ಈ ಬೂತಿ ಹಾಕ್ಕೊಳ್ತಾ ಇದ್ದಾರೆ. ಜಾಗ ಎಲ್ಲ ತೋರಿಸ್ತೀನಿ ನೋಡಿ ಬನ್ನಿ. ಸೊ ದೇವಸ್ಥಾನದ ಪಕ್ಕದಲ್ಲೇ ಒಂದು ಬಕೆಟ್ ಅನ್ನೋದು ಇಟ್ಟಿದ್ದಾರೆ ನೋಡಿ, ಇಲ್ಲೇ ಇರೋದು. ಹರ್ ಹರ್ ಮಹಾದೇವ್. ದೇವಸ್ಥಾನ ನೋಡಾಗಿದೆ, ಆ ಕಡೆ ದೇವಸ್ಥಾನ, ಈ ಕಡೆ ವ್ಯೂ ಪಾಯಿಂಟ್. ಸೊ ತುಂಬ ಜನರು ಈ ಕಡೆ ಫೋಟೋಸ್ ಎಲ್ಲ ತೊಗೊತಾರೆ. ಆ ಕಡೆನೇ ವ್ಯೂ ಪಾಯಿಂಟ್ ಇದೆ, ಆಗಲಿ ಒಂದು ಸ್ವಲ್ಪ ಬೈಕರ್ಸ್ ನಿಂತಾರೆ. ಬಟ್ ಅಲ್ಲಿ ಕರ್ನಾಟಕ ಫ್ಲ್ಯಾಗ್ ಇದೆ, ಅಲ್ಲಿ ಆ್ಯಕ್ಚುಲಿ ಹೋಗ್ಬಿಟ್ಟು ಒಂದು ಫೋಟೋ ತೊಗೊಳ್ಳೋಣ ಅಂತ ಆಸೆ. ಬನ್ನಿ ತೊಗೊಳ್ಳೋಣ. ತಗೊಬೋದಲ್ಲ. ಒಂದಷ್ಟು ಬೈಕರ್ಸ್ ಬಂದು ಎಲ್ಲ ಕಡೆ ಆ್ಯಕ್ಚುಲಿ ಇದ್ದಾರೆ. ತುಂಬಾ ಫೇಮಸ್ ಸ್ಪಾಟ್ ಆಗಿಬಿಟ್ಟಿದೆ, ಏನು ಜನರು. ಸೊ ಇಲ್ಲಿ ನಾನು ಬೆಳಗೊತ್ತಲ್ಲಿ ಇವಾಗ ಬಂದಿದ್ದೀನಿ. ಬಟ್ ನೀವು ಬೇಕಂದರೆ ಸಾಯಂಕಾಲ ಹೊತ್ತು ಬಂದ್ರೂ ಇನ್ನೂ ಚೆನ್ನಾಗಿರುತ್ತೆ. ಇಲ್ಲಿ ಸನ್ಸೆಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಸನ್ರೈಸ್ ನೀವು ನೋಡಬೇಕಂದ್ರೆ ತುಂಬಾ ಬೇಗ ಬರಬೇಕು. ಸೊ ಇಲ್ಲಿಂದ ಹೊರಡೋ ಸಮಯ ವಾಪಸ್ ನಮ್ಮ ಮನೆಗೆ. ಟೈಮ್ ಇನ್ನೇನು 10 ಗಂಟೆ ಇವಾಗ. ಸೊ 12 ಗಂಟೆ ಅಷ್ಟರಲ್ಲಿ ಮನೆಗೆ ಸೇರ್ಕೊತೀವಿ. ಸೊ ವಿಡಿಯೋ ಅನ್ನೋದು ನಿಮ್ಗೆ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಬಟನ್ನ ಹೊತ್ತೋದು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನಷ್ಟು ಈ ಥರ ವೀಡಿಯೋಸ್ಗೋಸ್ಕರ. ನಾನು ನಿಮಗೆ ಇನ್ನೊಂದು ವೀಡಿಯೋಲಿ ವಾಪಸ್ ಸಿಗ್ತೀನಿ. ಟೇಕ್ ಕೇರ್, ಬಾಯ್.